ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹರಿ ಗಂಗಾಧರಪ್ಪ ಯೂಟ್ಯೂಬ್ ಚಾನಲ್. ಈ ದಿನ ಏನಪ್ಪ ಅಂತಂದರೆ ಮಾರ್ನಿಂಗ್ ಎದ್ದು ಏನು ಮಾಡಬೇಕಂತ ನಂಗೆ ಅರ್ಥ ಆಗಿಲ್ಲ. ಎದ್ದು ನಮ್ಮ ಮನೆ ಮೇಲೆ ಎದ್ದು ಕೂತ್ಕೊಂಡಿದ್ದಾಗ ನಂಗೆ ಕಾಣಿಸಿದ ನಮ್ಮೂರು ಬೆಟ್ಟ. ಆದ್ದರಿಂದ ನಮ್ಮೂರು ಬೆಟ್ಟ ಅಥವಾ ಅಂತ ಬಂದೆ. ಬೇಕಾದ್ರೆ ನೋಡಿ ವ್ಯೂ ಹತ್ಕೊಂಡು 1.5 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ. ನಡೆದಾಡ್ಕೊಂಡು ಬಂದೆ. ಸ್ವಲ್ಪ ಸುಸ್ತಾಯಿತು, ನಿಮಗೆ ತೋರ್ಸೋಣ ಅನಿಸ್ತು. ಇನ್ನೇನು ನಮ್ಮೂರು ಬೆಟ್ಟನೇ, ಹಿಮಾಲಯ ಪರ್ವತ ಏನಲ್ಲ, ನಾರ್ಮಲ್ ಒಂದು ವ್ಯೂ ಚೆನ್ನಾಗಿದೆ. ಮತ್ತು ಇಲ್ಲೇ ಹಬ್ಬಗಳು ಮಾಡ್ತಾರೆ. ಹಬ್ಬ ಅಂತಂತಂದರೆ ಎವ್ರಿ ಇಯರ್ ಶ್ರಾವಣ ಶನಿವಾರಗಳಂತ ಬರುತ್ತೆ. ಶ್ರಾವಣ ಶನಿವಾರ ಅಂತ ಬಂದಾಗ ಇಲ್ಲಿ ಬಂದು ಟೆಂಪಲ್ ಇದೆ, ಮುತ್ತರಾಯ ಸ್ವಾಮಿ ಅಂತ. ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಊರಲ್ಲಿ ಪ್ರತಿಯೊಂದು ಮನೇಲಿ ಹೋಗಿ ರೇಷನ್ ಕಲೆಕ್ಟ್ ಮಾಡಿ ಇಲ್ಲಿ ಬಂದು ಸಿಹಿ ಅಡುಗೆ ಒಂದು ಅನ್ನ ಸಾಂಬಾರು ಮಾಡಿ ಊರೆಲ್ಲರಿಗೂ ಇಲ್ಲಿ ಬಡಿಸೋದೇ ವಿಶೇಷ. ಅಂದರೆ ಪ್ರತಿ 4 ಶನಿವಾರನೂ ಶ್ರಾವಣ ಶನಿವಾರದಲ್ಲಿ ಬರ್ತಾರೆ ಇಲ್ಲಿಗೆ. ಹಾಗೆ ಅಲ್ಲಿನ ಊರಿಂದ ನೀರೇನು ತರಲ್ಲ, ಇಲ್ಲೇ ಪ್ರತಿಯೊಂದು ನೀರು. ಅಂದರೆ ಮಳೆಗಾಲ ಅಲ್ಲ, ಶ್ರಾವಣ ಶನಿವಾರಗಳಲ್ಲಿ ಫುಲ್ ಮಳೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಇಲ್ಲೇ ನೀರು 4 ಬೆಟ್ಟ ಇದೆ ಸುತ್ತ, ಅಲ್ಲಿಂದ ಬರೋ ನೀರನ್ನೇ ಯೂಸ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಮತ್ತು ತುಂಬ ಚೆನ್ನಾಗಿರುತ್ತೆ ಆಚರಣೆ. ನಾವು ಸ್ಕೂಲ್ ಮಕ್ಕಳಾಗಿದ್ದಾಗ, ಅಂದರೆ ನಾನು ಚಿಕ್ಕವಾಗಿದ್ದಾಗಂತೂ ಸ್ಕೂಲ್ಗೆ ಹೋಗೋಕ್ಕೆ ಅಳ್ತಿದ್ದೆ, ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಬಂತು ಪಾಂಡ್. ನಿಮಗೆ ಮೊದಲಿನ ನಾನು ತೋರಿಸಿಲ್ಲ, ಊರಿಂದ ಬಂದಿಲ್ಲ ತೋರ್ಸೋಕ್ಕಲ್ಲ, ಅದಕ್ಕೆ ಬೆಟ್ಟಕ್ಕೆ ಬಂದೆ. ಇಲ್ಲೇನು ತೋರಿಸಿ ನೋಡಿ, ಸುತ್ತ ಬೆಟ್ಟ. ಮರಗಳು ಅಡ್ಡ ಇದೆ, ಕಾಣಿಸೋದು ದೊಡ್ಡ ಬೆಟ್ಟ. ಇಲ್ಲಿ ಬೀಳೋ ನೀರೆಲ್ಲ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಈ ನೀರು ಇಲ್ಲೆಲ್ಲ ಇವಾಗ ಏನು ಖಾಲಿ ಇದೆ, ಇಲ್ಲೆಲ್ಲ ಉಳ್ಳು ಬೆಳ್ಕೊಂಡಿದೆ. ಇಲ್ಲೆಲ್ಲ ನೀರು ತುಂಬ ಹರಿತಿತ್ತು, ಅಂದರೆ ಅಲ್ದಂಕ ನೀರು ತುಂಬ ಇರ್ತಿತ್ತು. ಮಳೆ ಬಿದ್ದಿಲ್ಲಲ್ಲ, ಮಳೆ ಕಮ್ಮಿ ಆಗೋದ್ರಿಂದ ನೀರು ಅಷ್ಟಿಲ್ಲ. ಮತ್ತೇನಪ್ಪನೇ ನಾವು ಬರೋಣ ಅಂದರೆ ಆ ಶ್ರಾವಣ ಶನಿವಾರಗಳೇ ಪ್ರತಿ ಶನಿವಾರ ಇಲ್ಲಿಗೆ ಬರೋಕ್ಕೆ ಅಳ್ತಿದ್ದೆ ನಾನು. ಲಿಟ್ರಲಿ ಏನು ಬೆಳಗ್ಗೆ ಮಾರ್ನಿಂಗ್ ಏನು ಸ್ಕೂಲ್ ಹೋಗೋಕ್ಕೆ ಅಳೋದು. ಯಾಕಂದ್ರೆ ನಮಗೆ ಶನಿವಾರ ಬಿಡ್ತಾಯಿದ್ದು 1 ಗಂಟೆಗೆ, ಇಲ್ಲಿ 11 ಗಂಟೆಗೆ ಊರಲ್ಲೆಲ್ಲ ಓಡೋರು. ಏನೋ ಶನಿವಾರ ಬಂತಂದರೆ ಎಲ್ಲ ಮನಸ್ಸೆಲ್ಲ ಪಾಠದ ಕಡೆ ಹೇಳ್ತಾರೆ. ಅಂದರೆ ಟೀಚರ್ಸ್ ಹೇಳೋ ಪಾಠದ ಕಡೆ ಗಮನ ಇರ್ತಿರಲಿಲ್ಲ, ಬರೀ ಇತ್ತ ಕಡೆನೇ ಗಮನ ಇರೋದು. ಅಂದರೆ ಅಷ್ಟು ಚೆನ್ನಾಗಿರ್ತಿತ್ತು. ಊರಲ್ಲಿರೋ ಪ್ರತಿಯೊಬ್ಬ ಹುಡುಗರು, ಪ್ರತಿಯೊಂದು ಜನ ಸೇರಿ ಒಂದು ಹಬ್ಬವಾಗಿ ಮಾಡೋರು, ಅಷ್ಟು ವಿಶೇಷ. ಮತ್ತು ಈ ಬೆಟ್ಟಗಳು ಹತ್ಕೊಂಡು ಓಡಾಡಿಕೊಂಡು ಅಲ್ಲಲ್ಲಿ ಸಿಗೋ ಅದೇನೋ ಒಂಥರ ಬಾಂಬು ಅಂತಿದ್ರು, ಹತ್ಕೊಂಡು ಹೊಡೆದಾಡ್ಕೊಂಡು ಬಿಸಾಡಿಕೊಂಡು ಬರ್ತಿದ್ವಿ. ಪಾಂಡ್ ನೋಡಿ, ಸುತ್ತ ಇರೋ ಬೆಟ್ಟಗಳಲ್ಲಿ ಬಂದಿರೋ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗೋ. ಇಲ್ಲಿ ನಾವು ಸ್ವಿಮ್ ಮಾಡೋಕ್ಕೆ ಬರ್ತಿದ್ವಿ. ತುಂಬ ಆಳ ಇದೆ, ಬಟ್ ನೀರು ಕಮ್ಮಿ ಆಗಿದೆ, ಆದ್ದರಿಂದ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡಿ ಫುಲ್ ಗೊಜ್ಜಾಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆಯಲ್ಲ ವ್ಯೂ, ಪೀಸಾಗಿದೆ. ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಈಜಾಡೋಕ್ಕಂತಲೇ ಅರ್ಧ ಬರ್ತಿದ್ವಿ. ಅಂದರೆ ಗೊತ್ತಲ್ಲ, ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಮಕ್ಕಳು ಹೇಗೆ ಆಡ್ತಾರೆ ಹಾಗೆ ಆಡ್ತಿದ್ವಿ. ಮತ್ತು ಇಲ್ಲಿ ಆಡೋಕ್ಕೂ ಬಿಡ್ತಾಯಿರಲಿಲ್ಲ, ಭಯ ಯಾರೇನು ಮಾಡ್ಕೊತಾರೋ ಅನ್ನೋದು. ತುಂಬ ಆಳ ಬೇರೆ ಇದೆಯಲ್ಲ. ಇನ್ನೊಂದೇನೋ, ನಮ್ಮೂರಲ್ಲಿ ಯಾರೂ ಇಲ್ಲಿ ಸತ್ತಿಲ್ಲ, ಬಟ್ ಬಿಫೋರ್ ಯಾರೋ ಬೇರೆ ಕಡೆಯಿಂದ ಬಂದು ಇಲ್ಲಿ ಸತ್ತಿದ್ರು. ಅದರಿಂದ ಭಯ ಬೀಳ್ತಾರೆ, ಆಳ ಇದೆ, ಏನು ಹೆಚ್ಚು ಕಮ್ಮಿ ಆಗುತ್ತೆ, ಅದಕ್ಕೆ ಒಬ್ಬೊಬ್ಬರು ಈ ಕಡೆ ಬರೋಲ್ಲ. ಹಾಗೆ ಬಟ್ಟೆ ಒಗ್ಯೋಕ್ಕೆಲ್ಲ ಇಲ್ಲಿಗೆ ಬರೋರು. ಹಾಗೆಲ್ಲ ಅಲ್ಲಿಂದ ಬರೋರು ಬಟ್ಟೆಗಳು ಹೋಗಿ. ನಮ್ಮೂರಿಂದ 1.5 ಕಿಲೋಮೀಟರ್ಸಿಂದ ನಡ್ಕೊಂಡು ಬಂದು ಅಲ್ಲಿ ಕಾಣಿಸಿದಿಲ್ಲ ಬಂಡೆಗಳು, ಎಲ್ಲ ಬಟ್ಟೆಗಳು ಹೋಗ್ಯೋರು. ಮತ್ತು ನಾವು ಆ ಡ್ಯಾಮ್ ಥರ ಕಟ್ಟಿರಲ್ಲ, ಅಲ್ಲಿಂದ ಸ್ವಿಮ್ ಮಾಡೋಕ್ಕೆ ಡೈ ಹೊಡೀವಿ. ಈಗ ನೀರು ಕಮ್ಮಿ ಆಗಿದೆ ನೋಡಿ, ಅಲ್ಲಿ ಕಲ್ಲುಗಳು ಕಾಣಿಸ್ತಿದೆ. ಆ ಕಲ್ಲುಗಳ ತನಕ ತುಂಬ ತುಂಬಿರೋದು. ನೋಡೋಣ, ಇನ್ನು ಶ್ರಾವಣ ಶನಿವಾರಗಳು ಬಂದಿಲ್ಲ, ಬಂದಾಗ ಇನ್ನೂ ತುಂಬೋದೇನೋ. ಹಳೆಯ ನೆನಪುಗಳು. ನಾನು ಬಂದು ಈ ಬೆಟ್ಟಕ್ಕೆ ಬಂದು 2 ಇಯರ್ಸ್ ಆಯಿತು. ಲಾಸ್ಟ್ ಎವ್ರಿ ಮಿಸ್ ಮಾಡಲ್ಲ. 4 ಶನಿವಾರ ಬಂದರೆ ಆ 4 ಶನಿವಾರಗಳಲ್ಲಿ 4 ಸ್ಯಾಟರ್ಡೇಸಲ್ಲಿ 1 ಶನಿವಾರ ಆಯಿತು. ಅಂದರೆ 2 ಶನಿವಾರ ಅಷ್ಟು ಚೆನ್ನಾಗಿರಲ್ಲ, ಬಟ್ 3rd ಸ್ಯಾಟರ್ಡೇ ಅಂತಂದ್ರೆ ತುಂಬ, ಅಂದರೆ ಎಲ್ಲರೂ ಬರೋರು, ಯಾರು ಮಿಸ್ ಆಗಿರೋಲ್ಲ. 3ನೇ ಶನಿವಾರ ಇಲ್ಲಿಗೆ ಬರೋರು. ತುಂಬ ಚೆನ್ನಾಗಿರ್ತಿತ್ತು. ಇಲ್ಲೇ ಒಂದು ಅಡುಗೆ ಮಾಡೋದೇ ಆಗಲಿ. ಇನ್ನೊಂದು, ಊರಿಂದ ನೀರೇನು ತರ್ತಾ ಇರಲಿಲ್ಲ, ನೀರು ಎಲ್ಲ ಇಲ್ಲ. ಈಗ ಇವೇ ನೀರು, ಅಂದರೆ ಈ ನೀರೇನು ಬಳಸ್ತಾ ಇರಲಿಲ್ಲ, ಫ್ರೆಶ್ ಅಲ್ಲಿಂದ ಬೆಟ್ಟದಿಂದ ಬಿದ್ದಿರೋ, ಅಲ್ಲಿಂದ ಹೇಳಿದ್ನಲ್ಲ ತುಂಬ ನೀರು ಹರಿಯುತ್ತೆ ಅಂತ, ಕಾಲುವೆ ಥರ ಇದೆ, ಅಲ್ಲಿಂದ ನೀರು ಶೇಖರಣೆ ಮಾಡ್ಕೊಂಡು ಅದೇ ನೀರಲ್ಲಿ ಅಡುಗೆ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದು ಪಾದ ಇದೆ, ಶಿವನ ಪಾದ ಅಂತ ಇದೆ.
ಅಂದರೆ ಬೆಟ್ಟ ಹತ್ಬೇಕು, ಸೋಮೇಶ್ವರನ ಬೆಟ್ಟ. ಅಲ್ಲಿ ಹತ್ತಿದ್ರೆ ದೇವ್ರ ಪಾದ ಇದೆ, ಅಲ್ಲಿ ಹೋಗಿ ಪೂಜೆ ಆಗೋ ತನಕ ನಮಗಿಲ್ಲಿ ಅನ್ನ ಬಡಿಸ್ತಾ ಇರಲಿಲ್ಲ. ನಾವು ಆ ಅಡುಗೆ ಆಗೋಷ್ಟೊತ್ತಿಗೆ 12 ಗಂಟೆ 1 ಗಂಟೆ ಆಗೋದು. ಆ 12 ಗಂಟೆ 1 ಗಂಟೆ ಅಷ್ಟು ನಾವು ಈಗ ಈಜಾಡೋದು, ಆ ಬೆಟ್ಟ ಹತ್ತೋದು, ಏನೋ ಒಂದು ಆಟಗಳು ಆಡ್ಕೊಂಡು, ಕ್ರಿಕೆಟ್ ಆಡ್ಕೊಂಡು ಟೈಮ್ ಪಾಸ್ ಮಾಡೋದು. ಇನ್ನು ಪೂಜೆ ಆಗಿದ ತಕ್ಷಣ ತಿನ್ನೋದು, ಮನೆಗೆ ಹೊರಡೋದು. ಮತ್ತು ದೇವರುಗಳಿಗೆ ನಮಸ್ಕಾರ ಹಾಕೋದು, ಗೋವಿಂದ ಅಂತ ಅನ್ನೋದು, ತಿನ್ಬಿಟ್ಟು ಮನೆಗೆ ಹೊರಡೋದು. ಈ ರೀತಿಯಾಗಿ ಇಲ್ಲಿ ಆಚರಣೆ ನಡೀತಿತ್ತು. ಈಗೂ ನಡೆಯುತ್ತೆ. ಶ್ರಾವಣ ಶನಿವಾರ ಇನ್ನೂ ಬಂದಿಲ್ಲಲ್ಲ ನೋಡಿ. ಆ ಬೆಟ್ಟ ಹತ್ತಬೇಕಾಯ್ತು. ನಾವು ಇಲ್ಲಿ ಊಟ ತಿನ್ಬೇಕಂದ್ರೆ ಅಲ್ಲಿ ಕಾಣಿಸಿದೆಯಲ್ಲ ಬೆಟ್ಟ, ಅಲ್ಲ ಹತ್ಬಿಟ್ಟು ಅಲ್ಲಿ ದೇವ್ರ ಪಾದ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು, ಮತ್ತು ಅಲ್ಲಿ ಒಂದು ನೀರು ಬಂಡೆ ಇದೆ ಅಂತಂದರೆ ಅಂದರೆ ನೀರು ಊರ್ತಾ ಇರುತ್ತೆ. ಅಂದರೆ ಒಳ್ಳೆ ಬೋರ್ವೆಲ್ ನೀರು ಹೆಂಗೆ ಉರುಮುತ್ತೆ ಆ ಥರ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು, ಆ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು, ಅಲ್ಲಿ ಪೂಜೆ ಆಯಿತು ಅಂತ ಒಂದು ಶಿಳ್ಳೆ ಆಗ ಫೋನ್ ಅಷ್ಟು ಎಲ್ಲರ ಹತ್ರ ಇರಲಿಲ್ಲ. ಶಿಳ್ಳೆ ಹಾಕಿದಾಗ ಪೂಜೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಊಟ ಬಡಿಸೋರು ನಮ್ಗೆ. ಇಲ್ಲೆಲ್ಲ ನೀರಿರೋವು. ಆಗ ಅಡುಗೆ ಮಾಡೋ ಸ್ಥಳ ಅದೇ ಆಗಿತ್ತು. ಅಲ್ಲಿ ನೋಡಿ ಅಲ್ಲೇ ಅಡುಗೆ ಮಾಡ್ತಿದ್ದು, ದೊಡ್ಡದಾಗಿ ಕಲ್ಲು ಬಂಡೆ ಇದೆಯಲ್ಲ, ಇಲ್ಲಿ ಅಡುಗೆ ಮಾಡ್ತಿದ್ರು. ಅಂದರೆ ಗಾಳಿ ಗಿಳಿ ಬಂದು ಕಟ್ಟಿಗೆಗಳು ಅಷ್ಟೇ ಏನು ಇಲ್ಲೇ ಎಲ್ಲ ನೋಡಿ, ಇಲ್ಲೆಲ್ಲ ಒಣಗಿರೋ ಕಟ್ಟಿಗೆಗಳು ತೊಗೊಂಡು ಇಲ್ಲೇ ಮುರ್ಕೊಂಡು, ಆಗ ಅಜ್ಜಿ ತಾತಂದೆಲ್ಲ ಇದ್ರು, ಚೆನ್ನಾಗಿರ್ತಿತ್ತಾಗ ನೋಡಿ. ಈ ಬಂಡೆಗಳ ಹತ್ರ ಅಡುಗೆ ಮಾಡ್ತಿದ್ರು. ಇಲ್ಲಿ ಕಲ್ಲುಗಳು ಕಾಣಿಸುತ್ತೆ ನೋಡಿ. ಬಟ್ ಈಗ ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿದ್ದಾರೆ. ಈಗೇನಪ್ಪ ಅಂತಂದರೆ ಮನೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ ನೀರಿತ್ತು, ಅದರಿಂದ ಅಲ್ಲಿ ಮಾಡಿದ್ದಾರೆ. ಬಟ್ ಆ ದಿನಗಳು ಬರಲ್ಲ, ಆ ಇರೋ ಎಂಜಾಯ್ಮೆಂಟ್ ಈಗಿಲ್ಲ. ಆ ದಿನ ಇರೋ ಹಬ್ಬಗಳು ವಿಶೇಷ ಈಗ ಕಾಣಿಸಲ್ಲ. ಅಷ್ಟು ಚೆನ್ನಾಗಿರ್ತಿತ್ತು. ಆ ಥರ ಜನನೂ ಹಾಗೆ ಇದ್ರಾಗ. ಆ ಪ್ರೀತಿಯ ವಿಶ್ವಾಸ ಈಗ ಸಿಗಲ್ಲ ಬಿಡಿ. ಅಂದರೆ ನಾನೇನು ದೊಡ್ಡವನಾಗ, ನನಗೂ ಒಂದು 30 ಇಯರ್ಸ್ ಆಗಿದೆ. 29 ಆಗಿದೆ. ಸ್ವಲ್ಪ ನಾವು ನೋಡಿದ್ದೀವಲ್ಲ, 98 ಅಲ್ಲ. ಅಡುಗೆ ಮಾಡಿದೆ ನೋಡಿ, ಇಲ್ಲಿ ಮಾಡ್ತಾರೆ ಈಗ ಅಡುಗೆ ನೋಡಿ, ಕಾಣಿಸಿದಿಲ್ಲ ಕಲ್ಲುಗಳು. ಹೇಳ್ದಾನ ಕಾಲೇವು ಅಂತ ಇಲ್ಲಿಂದ ನೀರು ಬರ್ತಿತ್ತು, ತುಂಬ ಪ್ಯೂರಾಗಿರೋದು. ಗೊತ್ತಲ್ಲ, ಬೆಡ್ದಿಂದ ನೀರು ಹರಿದು ಬಂದರೆ ವಾಟರ್ ಯಾವತ್ತಿಗೆ ಪ್ಯೂರಾಗಿರುತ್ತೆ ನೋಡಿ. ಮಳೆ ಇಲ್ಲ, ಬತ್ತೋಗಿಬಿಟ್ಟಿದೆ. ಇನ್ನು ಏನಂದರೆ ಲಾಸ್ಟ್ ದೇವಸ್ಥಾನ ನೋಡ್ತೀನಿ ಬನ್ನಿ. ನಿಮ್ಗೆ ಇನ್ನೊಂದು ವಿಶೇಷ ಅಂದರೆ, ನಾವು ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದು 2-3 ಕಲ್ಲು ತಗೊಂಡೋಗಿ ಒಂದು ಗುಡ್ಡೆ ಹಾಕ್ತಿದ್ವಿ. ಇವತ್ತು ಆ ಗುಡ್ಡೆ ಹೇಗಾಗಿದೆ ಅಂತಂದರೆ, ನಾನು ಚಿಕ್ಕವಾಗಿನ ಅದು ಇಷ್ಟಿತ್ತು, ಈಗ ದೊಡ್ಡದಾಗಿ ಬೆಳೆದಿದೆ. ದೊಡ್ಡದಾಗಂತೇನಿಲ್ಲ, ಒಂದು 2-3 ಲಾರೀಸ್ ಲೋಡ್ ಅಷ್ಟಿದೆ. ಬಂದಾಗೆಲ್ಲ ಬರೋರೆಲ್ಲ 3 ಕಲ್ಲು ಹಾಕಿ ಮನಸ್ಸಲ್ಲಿ ಏನೋ ಅಂತ ಅಂದ್ಕೊಂಡು ಹೋಗ್ತಿದ್ರಿ. ಇಲ್ಲಿ ಅದರದ್ದೇ ವಿಶೇಷ. ಇಲ್ಲಿ ನೋಡಿ ಯಾವ ಥರ ರಾಶಿ ಮಾಡಿದ್ದಾರೆ. ಇನ್ನು ದೇವಸ್ಥಾನ ಆದರೆ ನೋಡಿ ಕಾಣಿಸಿದೆ ಅನಿಸಿದೆ, ಒಂದು ಬಿಲಾ ಥರ. ತುಂಬ ಚೆನ್ನಾಗಿರುತ್ತೆ ಆ ದಿನಗಳೇ. ಬರೋಣ ಈ ಶನಿವಾರ, ಹೆಂಗೆ ಇವಾಗ ಖಾಲಿ ಕೆಲಸ ಎಲ್ಲ ಏನೂ ಇಲ್ಲಲ್ಲ, ಈ ಶನಿವಾರ ಮಿಸ್ ಮಾಡಲ್ಲ. ಬಂದು ಅನ್ನೋದೋಸಹ ಆ ಬೆಟ್ಟ ಹತ್ತಿ, ಆ ದೇವ್ರ ದರ್ಶನ ಮಾಡಿ, ಆ ಪಾದಗಳನ್ನ ನಮಸ್ಕಾರ ಮಾಡಿ, ಒಳ್ಳೇದು ಮಾಡಪ್ಪ, ಸ್ವಲ್ಪ ದಾರಿ ತೋರಿಸಪ್ಪ ಅಂತ ಹೋಗ್ಬೇಕು. ಇದು ಪೂಜೆ ಮಾಡೋ ಸ್ಥಳ ನೋಡಿ. ಲಾಸ್ಯ ಮಾಡೋದು ಇವಾಗೂ ಹಂಗೆ ಇರುತ್ತೆ ನೋಡಿ. ಪ್ರತಿಯೊಂದು ಇಲ್ಲ ನಮ್ಮೂರಲ್ಲಿ ಏನೋ ಒಂದು ಹಬ್ಬ ಆಚರಣೆ ಆದಾಗ ನಮ್ಮೂರಿಂದ ಬರ್ತಾರೆ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ದೇವಸ್ಥಾನ ನೋಡ್ತೀನಿ ಬನ್ನಿ. ಕಾಪಾಡಪ್ಪ, ಇದು ಮುತ್ತರಾಯನ ಸ್ವಾಮಿಯ ದೇವಸ್ಥಾನ. ಇಲ್ಲೇ ಬಂದು ಪೂಜೆ ಮಾಡೋದು. ನೀಟಾಗಿಲ್ಲ, ಅದು ಬಂದಾಗ ನೀಟಾಗಿ ರೆಡಿ ಮಾಡ್ತಾರೆ. ಕಾಪಾಡಪ್ಪ ತಂದೆ. ನೋಡು ಗಂಟೆ ಇದೆ, ದೇವಸ್ಥಾನಕ್ಕೆ ಪೂಜೆ ಮಾಡಿರೋದು ನೋಡಿ. ದರ್ಶನ ಮಾಡ್ಕೊಳ್ಳಿ, ನಿಮಗೂ ಒಳ್ಳೇದು ಮಾಡಲಿ, ಯಾರು ನೋಡ್ತಾರೆ ಎಲ್ಲರಿಗೂ. ಇಷ್ಟೇ ವಿಡಿಯೋ. ನೋಡಿದ್ದಕ್ಕೆ ಇಷ್ಟೊತ್ತು ತಾಳ್ಮೆಯಿಂದ, ಪೇಷನ್ಸಿಂದ, ಪ್ರೀತಿಯಿಂದ ಅದಕ್ಕೆ ಥ್ಯಾಂಕ್ಸ್. ಅಂದರೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.